ಅಧ್ಯಕ್ಷರೇ, ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ. ಅವರಿಗೆ ಹೊಸ ಶಾಲೆಗಳು, ಹಾಸ್ಟೆಲ್ಗಳು ಇಲ್ಲ. ಆದ್ರೆ ನೋಡ್ರಿ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ 9 ಪೇಜ್ ಅಲ್ಪಸಂಖ್ಯಾತ SC ಟೋಟಲ್ ಪೇಜ್ ಎಷ್ಟಿದೆ? ಚರ್ಚೆ ಇಲ್ಲ. ಟೋಟಲ್ ಪೇಜ್ ಎಷ್ಟಿದೆ? ನೀರಾವರಿ ಬಗ್ಗೆ ಚರ್ಚೆ ಇಲ್ಲ, ಕೃಷಿ ಬಗ್ಗೆ ಚರ್ಚೆ ಇಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಏನು ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ 100 ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅಧ್ಯಕ್ಷರೇ, ನಮ್ಮ ಕರ್ನಾಟಕ ಈ ಏನಂತಾರಲ್ರಿ, ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದರ ಹೊಚ್ಕೊಂಡು ಮಕ್ಕೊಂಡ್ರೆ ಗೊತ್ತಿಲ್ಲ. ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಳಗಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು 100 ಉರ್ದು ಶಾಲೆ, ಉರ್ದುದಿಂದ ಏನಾಗೋದಿದೆ ನಮ್ಮ ರಾಜ್ಯಕ್ಕೆ? ಒಂದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಕಲಿಯಬೇಕಲ್ರಿ ಅವರು ಕನ್ನಡ ಕಲಿಲಾರ್ದೇ ಅವ್ರಿಗೆ 100 ಕೋಟಿ ರೂಪಾಯಿ. ಅಲ್ಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ 62, ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ. ಆದರೆ ದಲಿತರದು ಹೋದ ವರ್ಷದ 522 ಕೋಟಿ, ಅದರಾಗ ಅದು ಮುಂದುವರೆದ ಕಾಮಗಾರಿ 222 ಕೋಟಿ ಕೊಡ್ತಿರು. 42,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ 500 ಕೋಟಿ ರೂಪಾಯಿದು ನೀವು ಪೂರ್ಣ ಮಾಡಲಿಕ್ಕೆ 1 ವರ್ಷನಾಗ ಆಗಿಲ್ಲ. ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ, ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು? ದಾನಮುದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಏನು? ಮದ್ರಸಾಗ ವಿರೋಧಿ ಚಟುವಟಿಕೆಗಳು ನಡೀತಾವೆ. ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಸಾಮ್ರಾಜ್ಯವನ್ನು ಮಾನವೀಯತೆ ಇರಬೇಕು. ಸಭಾಧ್ಯಕ್ಷ ಈ ತರ ಎಲ್ಲ ಮಾಡಬಾರ್ದು. ಈ ದೇಶ ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ, ಒಂದು ಕಡೆ ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಬ್ರಿಟಿಷ್ ದಾರಿ ತಪ್ಪಕ್ಕೆ ಗೂಬೆ ಬಂದು ಭಾಷಣ ಮಾಡ್ತಾರೋದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಯತ್ನಾಳು
ದೇಶದ್ರೋಹಿಯನ್ನು ನೀವು ಸಸ್ಪೆಂಡ್ ಮಾಡಬೇಕು, ಅಧ್ಯಕ್ಷರೇ ಸಸ್ಪೆಂಡ್ ಮಾಡ್ಬೇಕು ತಾವು. ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಅಧ್ಯಕ್ಷರೇ. ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಎತ್ತಾಳು ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ, ಅಧ್ಯಕ್ಷರೇ ಕರ್ತದಿಂದ ತಾವು ಅವ್ರಿಗೆ ಸಸ್ಪೆಂಡ್ ಕರ್ತದಿಂದ ತಾವು ತೆಗಿಬೇಕು ಅಧ್ಯಕ್ಷರೇ. ರಕ್ಷಣೆ ದಯವಿಟ್ಟು ತಾವು ಅಲ್ಲ ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ, ಎಲ್ಲ ಮಾತನ್ನು ಕರ್ತದಿಂದ ತೆಗಿಬೇಕು. ಸಸ್ಪೆಂಡ್ ಮಾಡಿ ಮಾನವ ಮರ್ಯಾದೆಯನ್ನು ಇಟ್ಕೊಂಡು ಸಮಾಜ ಉಳಿಯಕ್ಕೆ ನಿಂತಿರ್ತಕ್ಕಂಥ ಜನರು ಅವ್ರದ್ದು ಮಾನವ ಮರ್ಯಾದೆ ಇಲ್ಲ, ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆನೂ ಕೂಡ ಅವ್ರಿಗೆ ರೀತಿಯ ಭಾವನೆ ಇಲ್ಲ. ಅವ್ರು ರಾಜಕಾರಣಕ್ಕೋಸ್ಕರ ದೇಶಕ್ಕೂ ಬೆಂಕಿ ಹಚ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಕರ್ತದಿಂದ ಅದು ತೆಗಿಬೇಕು. 1.5 ಗಂಟೆ ಸಾಕು. ಏನು ಬೆಂಕಿ ಹಚ್ಚಿ ಹೋಗ್ತೀರಾ? ಯತ್ನಾಳ್ ಅವರೇ, ಯತ್ನಾಳ್ ಅವರೇ, ಏನ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು. ಕ್ಷಮೆ ಕೇಳಬೇಕು. ಅಷ್ಟು ಎತ್ತಾಲು ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜವನ್ನು ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ನೀವು ಈ ವೇದಿಕೆ ಎಲ್ಲರೂ ಒಗ್ಗೂಡಿಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. ಯತ್ನಾಳ್ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಮಾನವ ಮರ್ಯಾದೆ ಎಲ್ಲ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚೋರು ನೀವು. ಅಧ್ಯಕ್ಷರೇ, ಅಲ್ಲ, ಬೆಂಕಿ ಹಚ್ಕೊಂಡು ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನವ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು ಬಂದಿರೋದು. 2 ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಹಾಕಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲ ಜಾತಿ ಓಟ್ ಪಡ್ಕೊಂಡು ಈ ಪಾಟೀಲ್ ಯತ್ನಾಳ್ ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇವರಿಗೆ ಮಾನ ಮರ್ಯಾದೆ ಸುಳ್ಳು ಹೇಳ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಬೇಕು. ಇವರು 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳ್ಬೇಕು ಅವರು. ನಿನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮಗೆ ಮಾತಾಡಕ್ಕೆ ಮಾಡ್ಕೊಂಡಿದ್ರ? ನಾವು ಯಾವಾಗಲೂ ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಅವ್ರು ಮಾತಾಡಿದ್ರೆ ಸುಮ್ಮನೆ ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿದ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಸಿದ್ದರಾಮಯ್ಯ ಅವರ ಈ ಬಜೆಟ್ ಕುರಿ ಸತ್ರೆ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಈಗ ಕೂತ್ಕೊಳ್ಳಿ. ಈಗ ಆಸೇಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗ ಇದ್ರು. ಆ ಜನತಾದಳದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ ಈಗ ನಾವು ರಾಣಾ ಪ್ರತಾಪ್ ಸಾಕು ಗೊತ್ತು. ನಿಮ್ಮ ರಾಜಕಾರಣ ಗೊತ್ತು. ಈಗ ಮಿನಿಸ್ಟರ್ಸ್ ಕೇಳಿ
ನೀವು ಇಲ್ಲಿ ಕೇಳಿ, ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಟೇಲ್, ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನಾಯ್ತು, ಸ್ಪೀಕರ್ ಓಕೆ. ನಾನೀಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್, ಸಿಟ್ ಡೌನ್. ಆಸಿಫ್ ಸಿಟ್ ಡೌನ್. ನೀವು ಮಾತಾಡ ಆಗ್ತದ? ಆಯ್ತು, ಯಾವುದೇ ಶಿಕ್ಷೆಗೂ ನೋಡಿ ಈಗ ಆಯ್ತು, ಮಾತಾಡ್ತಾರೆ ತೆಗಿಬಾರ್ದು. ತಾವು ಮಾತಾಡ್ತೀರಿ, ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ? ಈಗ ನಾನು ಹೇಳ್ತ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು. ಪ್ಲೀಸ್ ಆಸಿಫ್ ಕೂತ್ಕೊ. ಆಯ್ತು ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ, ರೆಡಿ ಪ್ಲೀಸ್. ಆಯ್ತು, ಬೇರೆ ನೋಡಿ, ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ನಾನು ಮಾತಾಡ್ತೀನಲ್ಲ. ನ್ಯೂಸ್ ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಹೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ, ರೆಡ್ಡಿ ಅವರೇ, ಓಕೆ. ಅಧ್ಯಕ್ಷರೇ ಒಂದ್ ನಿಮಿಷ, ಒಂದ್ ಸೆಕೆಂಡ್. ಅದಕ್ಕೆ ದಯವಿಟ್ಟು ಆಯ್ತು, ನಾನು ಹೇಳ್ತೇನೆ, ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ರೇವಣ್ಣ ಅವರೇ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ ನಲ್ಲಿ ಹೆಚ್ಚು ಕಮ್ಮಿ ಆ ಖರ್ಚು, ಅದು ನಮ್ಮ ಎಲ್ಲರ ಉದ್ದೇಶ ಏನು? ವಿಶ್ವಾಸ ಬರ್ತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರೂ ಮುಖ್ಯ ಗುರಿ ಇವತ್ತು ಆಗ್ಬೇಕಾಗ್ತದೆ. ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು, ಭೂಮಿಗೆ ಹಣ ಕೊಡು, ಆಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿ, ಉತ್ತರ ಕೊಡ್ತಾರೆ. ಆಯ್ತು, ಉತ್ತರ ಕೊಡ್ತಾರೆ, ಅದ್ರ ಬಗ್ಗೆ ಮುಖ್ಯ ಉತ್ತರ ಕೊಡ್ತಾರೆ. ಕೂತ್ಕೊಳ್ಳಿ ಈಗ. ತಾಲಿಬಾನಿ ಆಯ್ತು ಆಯ್ತು, ರೆಡ್ಡಿ ಅವರೇ, ವೈ ಯು ವಾಂಟ್ ಆನ್ಸರ್ ನೌ ಅಂಡ್ ದೆನ್? ಯಾಕೆ ಉತ್ತರ ಕೊಡ್ಬೇಕೀಗ? ಭಾರತ ಸರ್ಕಾರ ಆಯ್ತು, ಗೊತ್ತಿದೆ, ತಾಲಿಬಾನಿ ಅದೀಗ ಚರ್ಚೆ ಬೇಡ. ಅದು ಹೇಳಿದ್ರಲ್ಲ ನೀವು, ಮತ್ತೆ ಯಾಕೆ ನೀವು ಹೇಳ್ತೀರಿ? ಯು ಆಲ್ರೆಡಿ ಟೋಲ್ಡ್. ಒಮ್ಮೆ ಕೂತ್ಕೊಳ್ಳಿ, ಸುಮ್ಮನೆ ಅವ್ರು ಮಾತಾಡೋದು, ಮನೆಯಲ್ಲಿ ಮಾತಾಡೋದಾಗ್ತದ? ಹೇಳ್ತಾ ಇರೋದು ಮೋದಿ ಅವರೇ ಕೂತ್ಕೊಳ್ಳಿ. ನಮ್ಗೆ ಗೊತ್ತಾಯ್ತು. ಐ ನೋ ಎವ್ರಿವನ್ಸ್ ಪಾಯಿಂಟ್, ಸೇಮ್ ಪಾಯಿಂಟ್. ಸರ್ಕಾರ 200 ಐ ನೋ ದಟ್. ತಾಲಿಬಾನ್ಗೆ ಬಜೆಟ್ ಆಯ್ತು, ಕೇಂದ್ರ ಸರ್ಕಾರ ಯಾವ್ದು ಹೇಳಿದೆ? ಈಗ ಒಂದ್ ಸೆಕೆಂಡ್, ತಾಲಿಬಾನ್ಗೆ ಅಜಯ್ ವೇಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ, ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ, ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಮಾಡ್ತೇನೆ. ಯಾಕೆ ಮಾತಾಡ್ಬೇಕಿಲ್ಲ? ಆಯ್ತು, ಸ್ವಲ್ಪ ಸೀನಿಯರ್ ಲೀಡರ್ ಇದ್ದೀರಾ ನೀವು? ಸೀನಿಯರ್ ಲೀಡರ್ ಇದ್ದೀರಾ? ಆಯ್ತು, ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಕೇಳಿ, ಆಮೇಲೆ ಮಾತಾಡಿ. ಮಾಡ್ಬಿಡಿ ನೀವು. ಅಧ್ಯಕ್ಷರೇ, ಆಯ್ತು, ಮಾತಾಡ್ತಿಲ್ಲ. ಅಧ್ಯಕ್ಷ ಆದಷ್ಟು ಸಾಕು, ದಯವಿಟ್ಟು ಒಂದೇ ಅಧ್ಯಕ್ಷರೇ. ಶೇಲಿಂಗ್ ಅವ್ರೆ, ರಿಸರ್ವ್ ಅಧ್ಯಕ್ಷರೇ, ಏನ್ ಚೀಟಿ ಬಂತು? ಅರವಿಂದ ಅಧ್ಯಕ್ಷರೇ, ಗೃಹ ಮಂತ್ರಿಗಳು ಬಂದು ಮಾತಾಡಿದ್ರಿ. ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರ್ಮಸಿಂಗ್ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ